ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಿವಿಷನಲ್ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡಿದರು. ನಾವೆಲ್ಲರೂ ಸೇರಿ ಕಚೇರಿಗೆ ಹೋಗಿ ನಮ್ಮ ಮುದ್ದೇಬಾಳದ ಎಲ್ಲ ಕೆರೆಗಳನ್ನು ತುಂಬಬೇಕು ಅಂತೇಳಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೆವು. ಯಾಕಪ್ಪ ಅಂತಂದ್ರೆ ಸುಮಾರು 6,000 ಎಕರೆ ಕಬ್ಬು ಒಣಗಾಕತ್ತಿತ್ತು ರೈತರು. ಎಲ್ಲ ಡೊಂಕಮಡು, ಅಡಿಸೋನಾಳ, ಆಮೇಲೆ ಗೋನಾಳ, ಜಲ್ಪೂರು, ಅಡಿಹುಲುಬಾಳ ಇವೆಲ್ಲ ಹಳ್ಳಿಗಳು, ಆ ಕಡೆ ಹೊಕ್ರಾಣಿ, ಬಿಕ್ಕೇರಾಳ ಇವೆಲ್ಲ ಹಳ್ಳಿಗಳ ಏನಾಗ್ತಿತ್ತಪ್ಪ ಅಂದರೆ ಎಲ್ಲ ಕೆರೆಗಳಲ್ಲಿ ನೀರು ಖಾಲಿಯಾಗಿ ರೈತರ ಬಾವಿಯಲ್ಲಿ ಬೋರ್ವೆಲ್ಲಲ್ಲಿ ನೀರು ಕಮ್ಮಿಯಾಗಿ ಅದರಿಂದ ರೈತರ ಕಬ್ಬೆಲ್ಲ ಭಾಳಷ್ಟು ಹಾನಿ ಆಗತ್ತಿತ್ತು. ಹೀಗಾಗಿ ಅನೇಕ ಜನ ರೈತರು ನಮ್ಮ ರೈತ ಸಂಘಕ್ಕೆ ಬಂದು ಮನವಿ ಮಾಡಿಕೊಂಡಾಗ ನಾವೆಲ್ಲ ರೈತ ಸಂಘದ ಮುಖಂಡರು ಮತ್ತು ಗ್ರಾಮದ ಎಲ್ಲ ರೈತರನ್ನು ಒಳಗೊಂಡು ಸುಮಾರು 200 ಜನ ರೈತರು ಅವತ್ತು ಇಲಾಖೆಯ ಗುತ್ತಿಗೆಯನ್ನು ನಾವು ಹಾಕಿದ್ದೇವೆ. ಆ ಉದ್ದೇಶದಿಂದ ಇವತ್ತು ಸರ್ಕಾರ ನಮ್ಮ ಬೇಡಿಕೆ ಮನದು ಇವತ್ತು ಕಾಲುವೆ ಮುಖಾಂತರ ಕೆರೆಗೆ ನೀರನ್ನು ಬಿಟ್ಟಿದ್ದಾರೆ. ಈಗಾಗಲೇ ಡ್ಯಾಮ್ನಲ್ಲಿ ನೀರು ಭಾಳಷ್ಟು ಕಮ್ಮಿ ಇದೆ. ಆದರೂ ಕೂಡ ನಮಗೆ 1 TMC ನೀರು ನಮ್ಮ ಮುದ್ದೇಬಾಳ ಕೆರೆಗಳಿಗೆ ನೀರು ತುಂಬ ಕೊಡಲೇಬೇಕು ಅಂತೇಳಿ ಹಠ ಮಾಡಿ ಮತ್ತು ನಮ್ಮ ರೈತ ಸಂಘದ ಮುಖಂಡರು ಬೆಳಗಾವಿಗೆ ಹೋಗಿದ್ದರು. ಬೆಳಗಾವಿಗೆ ಹೋಗಿ ಅಲ್ಲಿ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡು, ಜಾನಕಿ ಮೇಡಮ್ ಅವರಿಗೆ ಮನವಿಯನ್ನು ಮಾಡಿಕೊಂಡು ಅವರು ಆಗಿಂದಾಗಲೇ ಒಂದು ಅವರಿಗೆ ಪರ್ಮಿಷನ್ ಕೊಟ್ಟು ಇವತ್ತು ನೀರನ್ನು ಬಿಡೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಪ್ರಕಾರ ಜನ ಅಧಿಕಾರಿಗಳು ನೀರನ್ನು ಬಿಟ್ಟಿದ್ದಾರೆ. ಅದು ಭಾಳ ತುಂಬ ಸಂತೋಷವಾದ ವಿಷಯ. ಹೇಳೋದು ಏನಪ್ಪ ಅಂದರೆ ಈ ಸಲ ಮಳೆಗಾಲ ಕಮ್ಮಿ ಇದೆ ಅಂತ ಹವಾಮಾನ ಇಲಾಖೆ ಹೇಳಾಗ್ತಾ ಇದೆ. ಆ ಕಾರಣದಿಂದ ರೈತರು ನೀರನ್ನು ವ್ಯರ್ಥ ಮಾಡದೆ ಸರಿಯಾಗಿ ಬಳಸ್ಕೋಬೇಕು, ನೀರನ್ನು ಹಾಳು ಮಾಡಬಾರ್ದು. ಅದ್ರ ಜೊತೆಗೆ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ ಎಲ್ಲ ರೈತ ಸಂಘದ ಎಲ್ಲ ಮುಖಂಡರು ರೈತರು ತಮ್ಮ ಎಲ್ಲ ಕೆರೆಗಳನ್ನು ಭರ್ತಿ ಮಾಡ್ಕೋಬೇಕು. ಯಾವುದೂ ಕೆರೆಗಳನ್ನು ಅರ್ಧಂಬರ್ಧ ತುಂಬಿಸ್ಬಾರ್ದು, ಪೂರ್ಣ ಕೆರೆಗಳನ್ನು ತುಂಬಿಸ್ಬೇಕು. ಒಂದು ವೇಳೆ ಯಾವುದೇ ಅಧಿಕಾರಿಗಳು ಪೂರ್ಣ ಕೆರೆಗಳನ್ನು ತುಂಬಿಸದೇ ಇದ್ದರೆ ನೀವು ರೈತರ ಸಂಘದ ಗಮನಕ್ಕೆ ತೊಗೊಂಬರ್ರಿ, ಅದು ಕಂಟಿನ್ಯೂ ಪೂರ್ಣ ನೀರು ತುಂಬಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳಿ 12 ಮಾತು ಬಿಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇಲಾಖೆಯ ಗುತ್ತಿಗೆಯನ್ನು ನಾವು ಹಾಕಿದ್ದೇವೆ. ಆ ಉದ್ದೇಶದಿಂದ ಇವತ್ತು ಸರ್ಕಾರ ನಮ್ಮ ಬೇಡಿಕೆ ಮನದು ಇವತ್ತು ಕಾಲುವೆ ಮುಖಾಂತರ ಕೆರೆಗೆ ನೀರನ್ನು ಬಿಟ್ಟಿದ್ದಾರೆ. ಈಗಾಗಲೇ ಡ್ಯಾಮ್ನಲ್ಲಿ ನೀರು ಭಾಳಷ್ಟು ಕಮ್ಮಿ ಇದೆ. ಆದರೂ ಕೂಡ ನಮಗೆ 1 TMC ನೀರು ನಮ್ಮ ಮುದ್ದೇಬಾಳ ಕೆರೆಗಳಿಗೆ ನೀರು ತುಂಬ ಕೊಡಲೇಬೇಕು ಅಂತೇಳಿ ಸಿಗಂಧೂರೇಶ್ವರಿ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ದಾಂಪತ್ಯ ಕಲಹ, ಸಂತಾನ, ಶತ್ರುಕಾಟ, ಜಾತಕ ದೋಷ, ದುಷ್ಟಶಕ್ತಿ, ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು. ವಿಶೇಷ ಸೂಚನೆ: ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ, ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು, ಸಾಲದ ಬಾಧೆ, ಜಾಗ ಜಮೀನು, ಕೋರ್ಟ್ ಕೇಸ್, ಕುಟುಂಬ ಸಮಸ್ಯೆಗಳಿದ್ದರೆ, ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ಧಿಯಿಂದ, ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ 5 ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ.